ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಫ್ರೈಡ್ ರೈಸ್ ಮಾಡಿಬಿಟ್ಟು ಯುಕ್ತನ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಸ್ಕೂಲಿಂದ. ದೀಪಕ್ ಅವರು ಒಂದು ಎಂಗೇಜ್ಮೆಂಟ್ ಶೂಟಿಗೆ ಹೋಗಿದ್ದಾರೆ. ಇವಾಗ ಫ್ರೈಡ್ ರೈಸ್ ಮಾಡೋಣ ಬನ್ನಿ. ಫ್ರೈಡ್ ರೈಸ್ ಮಾಡೋಕ್ಕೆ ನಾನು ಇಲ್ಲಿ ಕ್ಯಾಬೇಜ್, ಆಮೇಲೆ ಟೊಮೆಟೊ, ಈರುಳ್ಳಿ ಆಪ್ಷನಲ್ಲು ನಾನು ಹಾಕ್ತೇನೆ. ಆಮೇಲೆ ಹಸಿಮೆಣಸು ಮತ್ತು ಸೀಜ್ವಾನ್ ಫ್ರೈಡ್ ರೈಸ್ ಮಸಾಲ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಬಿಟ್ರೆ ಆಯಿತು. ಫ್ರೈ ಮಾಡಿ ಆಮೇಲೆ ಅನ್ನ ರೆಡಿ ಇದ್ದರೆ ಹಾಕ್ಬೋದು. ನಾನು ಅನ್ನ ಮಾಡ್ಕೊಂಡು ಹಾಕ್ಬೇಕು. ಇವಾಗ ಡೈರೆಕ್ಟ್ ಮಾಡ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಇದನ್ನೆಲ್ಲ ಜಾಸ್ತಿ ಫ್ರೈ ಮಾಡ್ಬಾರ್ದು ಅನಿಸುತ್ತೆ. ನೋಡೋಣ ಹೇಗೆ ಬರುತ್ತೆ ಅಂತ. ಕಲರ್ ಫುಲ್ಲಾಗಿ ಕಾಣ್ತಾ ಇದೆ. ಬನ್ನಿ ಮಾಡೋಣ. ಇವಾಗ ಸ್ವಲ್ಪ ಸಾಸಿವೆ, ಆಮೇಲೆ ಕ್ಯಾಬೇಜ್, ಟೊಮೆಟೊ, ಈರುಳ್ಳಿನೆಲ್ಲ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಸಿಮೆಣಸನ್ನೆಲ್ಲ ಹಾಕಿ ಆ್ಯಕ್ಚುಲಿ ಇದನ್ನೆಲ್ಲ ಸ್ವಲ್ಪ ಹುರಿದ್ಬಿಟ್ಟು ಮಸಾಲನ್ನ ಹಾಕಿ ರೈಸ್ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿ ಅಡ್ಜಸ್ಟ್ ಮಾಡಿಬಿಟ್ಟು. ಬಟ್ ನಾನು ರೈಸ್ ಇರಲಿಲ್ಲ, ಸೊ ಡೈರೆಕ್ಟ್ ಮಾಡೋಣ ಅಂತ ಹೊರಟೆ. ಇವಾಗ ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಇವಾಗ ನಾವು ಮಾಡ್ತಾ ಇರೋದು ಫ್ರೈಡ್ ರೈಸ್ ಆಗೋಲ್ಲ, ಯಾಕೆಂದರೆ ಫ್ರೈ ಮಾಡೋಲ್ಲ, ಜಸ್ಟ್ ಪಲಾವ್ ಥರ ಮಾಡ್ತಾಯಿದ್ದೀನಿ. ಬಟ್ ಮಸಾಲ ಮಾತ್ರ ಫ್ರೈಡ್ ರೈಸ್ದು ಅಷ್ಟೇ. ಇದನ್ನೆಲ್ಲ ಹುರಿದಿದ್ದಾದಮೇಲೆ ಸ್ವಲ್ಪ ನೀರು ಹಾಕಿ, ಮಸಾಲನ ಆಲ್ರೆಡಿ ಹಾಕ್ತೀನಿ. ಆಮೇಲೆ ನೀರು ಹಾಕಿ ಅಕ್ಕಿನ ಹಾಕಿ ಬೇಯಿಸೋದು. 2 ವಿಸಿಲ್ಸ್ ಹೊಡೆಸಿದ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಬಟ್ ಫ್ರೈಡ್ ರೈಸ್ ಆಗೋಲ್ಲ. ಫ್ರೈಡ್ ರೈಸ್ ಮಸಾಲ ಹಾಕ್ಬಿಟ್ಟು ಒಂದು ರೈಸ್ ಆಗುತ್ತೆ ಅಷ್ಟೇ. ಯಾಕೆಂದರೆ ಫ್ರೈ ಮಾಡಿದ್ರೆ ಅದು ಕ್ರಂಚಿನೆಸ್ ಎಲ್ಲ ಇರುತ್ತಲ್ಲ, ಅದು ತುಂಬ ಚೆನ್ನಾಗಾಗುತ್ತೆ. ಜಸ್ಟ್ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಕ್ರಂಚಿನೆಸ್ ಎಲ್ಲ ಇರುತ್ತೆ, ಕ್ಯಾಬೇಜೆಲ್ಲ, ಅದು ಚೆನ್ನಾಗಾಗುತ್ತೆ. ಸ್ವಲ್ಪ ಉಪ್ಪನ್ನು ಹಾಕೋದಿದ್ದೀನಿ. ಆ್ಯಕ್ಚುಲಿ ಮಸಾಲದಲ್ಲಿ ಉಪ್ಪೆಲ್ಲ ಇರುತ್ತೆ. ಇವಾಗ ನೀರನ್ನೆಲ್ಲ ಹಾಕ್ಬಿಟ್ಟು ಅಕ್ಕಿನ ಹಾಕಿ ಬೇಯಿಸ್ತಾ ಇದ್ದೀನಿ. ಹಲೋ ನಿಂತ್ಕೊಳ್ಳಿ ಇದನ್ನೆಲ್ಲ ಹಾಕೋಣ. ಇವತ್ತು ಫ್ರೈಡ್ ರೈಸ್ ಮಾಡಿದ್ಯಾ? ಹಾಂ, ನನಗೆ ಫ್ರೈಡ್ ರೈಸ್ ಹಾಕಿದ್ದೀನಿ. ಯುಕ್ತೊಳಗೆ ಸ್ವಲ್ಪ ಮೊಸರು ಹಾಕಿದ್ದೀನಿ. ಇವಾಗ ತಿನ್ನಬೇಕು. ಬೇಡ್ರಿ ನೀವು. ಹಾಂ, ಒಳಗೋದ ಬರ್ರಿ. ಈಗ ಬರ್ರಿ ಆಚೆ ಒಳಗೋದ. ಈಗ ಬರ್ರಿ, ಪಟಕನೆ ಬರ್ರಿ, ಪಟ ಹಿಡಿ. ನಿಂಗೆ ಬರೀ ಬತ್ತಲ್ಲಿ ನೋಡ್ತಿ. ಹಾಂ, ವಾಯು ಕೆ ಹರಿತಿಲ್ಲ ಅದು. ಹರಿತಲ್ಲ. ಕೆ ಟಿ ಎ ಬರಿ ಪಡಕ್ನೆ. ಟಿ ಎ. ಎ. ಆಯ್ತಾ? ಆಡಲ್ಲ. ಈವ್ನಿಂಗ್ ಟೈಮಲ್ಲಿ ನಾವು ಇವಾಗ ಪಾರ್ಕಿಗೆ ಬಂದ್ವಿ. ಯುಕ್ತಳಿಗೆ ಡೈಲಿನೂ ಕೂಡ ಅಷ್ಟೇ, ಮಧ್ಯಾಹ್ನ ಹತ್ತು ಕೂಡ ಪಾರ್ಕಿಗೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅಣ್ಣ ಹೋಗು. ಅವಕಾಶ.
ಹಾಗೆ ಯುಕ್ತಳ ಫ್ರೆಂಡ್ ಬರ್ತಡೇ ಇತ್ತು, ಸೊ ಅಲ್ಲಿ ಬಂದಿದ್ವಿ ಸಂಜೆ. ಶಣ್ಚೂರ್ ಮಾಡಿ, ಶಣ್ಚೂರ್ ತಿನ್ಸು, ಶಣ್ಚೂರ. ಯುಕ್ತಳ ಫ್ರೆಂಡ್ ಸಾತ್ವಿಕ್ ಅಂತ, ಅವಳು ಬರ್ತಡೇ ಇತ್ತು 5ನೇ ವರ್ಷದ್ದು. ಫ್ರೆಂಡ್ಸ್ ಎಲ್ಲ ಸೇರಿದ್ರಲ್ಲ, ಸೊ ನೋಡಿ ಆಟ ಆಡ್ತಿದ್ದಾರೆ ಎಲ್ಲರೂ ಕೂಡ. ಆಮೇಲೆ ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ ನಾವು, ಕೇಕನ್ನು ಕಟ್ ಮಾಡಿದ್ದಾಯಿತು. ಇವಾಗ ಹಾಗೆ ಮನೆ ಬಂದಿದ್ದಾಯಿತು. ಯುಕ್ತಳಿಗೆ ಕೂಡ ಗಿಫ್ಟ್ ತೊಗೊಬಂದಿದ್ದೆ. ಯುಕ್ತಳ ಫ್ರೆಂಡ್ಗೆ ಗಿಫ್ಟ್ ತೊಗೊಳ್ಳುವಾಗ ತಂದು ಬೇಕು ಅಂತ ಹೇಳಿದ್ರು, ಸೊ ತೊಗೊಬಂದಿದ್ದೆ. ಆಮೇಲೆ ಬಿಗ್ ಬಾಸ್ ನೋಡ್ತಾ ಇದ್ವಿ. ಗಿಲ್ಲಿ ವಿನ್ ಆಗಿದ್ದು ಯಾರ್ಯಾರಿಗೆಲ್ಲ ಖುಷಿ ಆಯಿತು ಅಂತ ಕಾಮೆಂಟ್ ಮಾಡಿ. ನನಗಂತೂ ತುಂಬ ಖುಷಿ ಆಯಿತು. ಇಷ್ಟ ಇವತ್ತಿನ ಪುಟ್ಟ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.